ನಗರ ಹಾಗೂ ತುರಬರಿ ಕಸದ ಡಿಪೋದಲ್ಲಿಯ ದುರ್ಗಂಧವನ್ನು ತಡೆಯಲು ನೂತನ ಯೋಜನೆಯೊಂದನ್ನು ಜಾರಿಗೆ ತರಲು ನಿರ್ಧರಿಸಿದೆ. ಗುರುವಾರ ಮೇಯರ್ ಎಸ್.ಪಿ. ನಿರ್ವಾಣಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬೆಂಗಳೂರಿನ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಯ ಸಂಶೋಧಕ ಕಿರಣ್ ಕುಲಕರ್ಣಿಯವರು ನೂತನ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದರು. ಕಸ ಸಂಗ್ರಹದ ಸ್ಥಳ, ಡ್ರೈನೇಜ್, ಚರಂಡಿ ಸೇರಿದಂತೆ ಮುಂತಾದ ದುರ್ಗಂಧದ ಸ್ಥಳಗಳಲ್ಲಿ ಮಾಪ್ಲೆ ಎಫ್ಎಂ ಒನ್ ಸೊಲ್ಯೂಷನ್ ಎನ್ನುವ ದ್ರವಣವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಿದರೆ ಆಯಾ ಜಾಗಗಳಲ್ಲಿ ದುರ್ಗಂಧ ಮಾಯವಾಗುತ್ತದೆ. ಈ ದ್ರಾವಣದಿಂದ ಯಾವುದೇ ತೊಂದರೆ ಇಲ್ಲ, ಮನುಷ್ಯನ ಆರೋಗ್ಯದ ಮೇಲೂ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಕುಲಕರ್ಣಿ ವಿವರಿಸಿದರು. ನಗರದಲ್ಲಿನ ಕಸವನ್ನು ಹೊತ್ತೊಯ್ಯುವ ವಾಹನಗಳಿಗೆ ಅವು ಸಂಚರಿಸುವ ರಸ್ತೆಯ ಒಂದು ಸ್ಥಳದಲ್ಲಿ ಕೇಂದ್ರವನ್ನು ಸ್ಥಾಪಿಸಿ ಅಲ್ಲಿಯೇ ವಾಹನದಲ್ಲಿಯೇ ಕಸಕ್ಕೆ ದ್ರಾವಣ ಸಿಂಪಡಿಸಿದರೆ ತುರುಬರಿ ಕಸದ ಡಿಪೋ ಕೂಡ ದುರ್ಗಂಧದಿಂದ ಮುಕ್ತಿ ಹೊಂದಲಿದೆ ಎಂದರು. ಇಷ್ಟೇ ಅಲ್ಲದೆ ಚರಂಡಿ, ಡ್ರೈನೇಜ್ ಮತ್ತು ಕೆರೆಗಳಲ್ಲಿಯೂ ಸಹ ಈ ದ್ರವಣವನ್ನು ಬಳಸಬಹುದಾಗಿದೆ. ಬೆಳಗಾವಿಗೆ ಪ್ರತಿ ತಿಂಗಳು 9,000 ಲೀಟರ್ ದ್ರವಣದ ಅವಶ್ಯಕತೆ ಇದ್ದು, ಇದಕ್ಕಾಗಿ ತಿಂಗಳಿಗೆ 4 ರಿಂದ 4.5 ಲಕ್ಷ ವೆಚ್ಚ ತಗಲಿದೆ ಎಂದು ಕುಲಕರ್ಣಿ ವಿವರಿಸಿದರು. ಉಪಮೇಯರ್ ಜ್ಯೋತಿ ಭಾವಿಕತೆ ಸೇರಿದಂತೆ ನಗರ ಸೇವಕರಾದ ಮತ್ತು ಆರೋಗ್ಯ ಅಧಿಕಾರಿ ಡಾಕ್ಟರ್ ಎ. ದೇಸಾಯಿ ಉಪಸ್ಥಿತರಿದ್ದರು.